ಅಲ್ಲಿ ಗುಜರಿ ಬಸ್ಗಳಿಗೂ ಎಫ್ಸಿ ಮಾಡಿಕೊಡ್ತಾ ಇದ್ರು. ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ದೇ ತಡ ಆರ್ಟಿಒ ಅಧಿಕಾರಿಗಳಿಗೆ ಈಗ ಡವಡವ ಶುರುವಾಗಿದೆ. ಈ ದೃಶ್ಯದಲ್ಲಿರೋ ಬಸ್ನೊಮ್ಮೆ ನೋಡಿ. ಬಸ್ ಬಿಡಿ ಭಾಗಗಳೆಲ್ಲ ಉದುರಿ ಹೋಗಿವೆ, ಸೀಟ್ಗಳೆಲ್ಲ ಕೊಳೆತು ಹೋಗಿವೆ, ಟೈರ್ಗಳೆಲ್ಲ ಕಿತ್ತು ಹೋಗಿವೆ. ಯಾವ ಆಂಗಲ್ನಲ್ಲೂ ಇದು ಸಂಚರಿಸೋಕೆ ಅರ್ಹವಿಲ್ಲ. ಈ ಕಿತ್ತೋದ್ ವಾಹನ ಗುಜರಿಗೆ ಹಾಕೋಕಷ್ಟೇ ಯೋಗ್ಯ. ಇಂಥ ಡಕೋಟಾ ಬಸ್ಗೆ ನಮ್ಮ ಆರ್ಟಿಒ ಅಧಿಕಾರಿಗಳು ಎಫ್ಸಿ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ರು ಅಂದ್ರೆ ನೀವು ನಂಬಲೇಬೇಕು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ ಎಫ್ಸಿ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಮಲಿಂಗಾರೆಡ್ಡಿ. ಎಸ್, ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೆ ಯಾವುದೇ ತಪಾಸಣೆ ಮಾಡದೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ನೀಡ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ ಆರ್ಟಿಒ ಅಧಿಕಾರಿಗಳು ಎಫ್ಸಿ ಮಾಡಿಕೊಡೋದನ್ನ ಸುದ್ದಿ ಮಾಡಿತ್ತು. ಚಿತ್ರದುರ್ಗದಲ್ಲಿ ನಿಂತಿರುವ ಬಸ್ಗೆ ಕೋಲಾರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ದನ್ನ ವರದಿ ಮಾಡಿತ್ತು. ಪ್ರಯಾಣಿಕರ ಜೀವದ ಜೊತೆ ಆರ್ಟಿಒ ಅಧಿಕಾರಿಗಳು ಚೆಲ್ಲಾಟವಾಡ್ತಿರೋದನ್ನ ಬಟಾಬಯಲು ಮಾಡಿತ್ತು. ಖಂಡಿತ ಇದೊಂದು ರೀತಿಯಲ್ಲಿ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್, ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ ಆರ್ಟಿಒ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊಂತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ ಸರೆಂಡ್ರಲ್ಲಿದೆಯಾ ಅನ್ನೋ ಅಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ ಕಾಣುತ್ತೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ ಎಫ್ಸಿ ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ದರೆ ಇವತ್ತೇ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಗುಜರಿ ಬಸ್ಗಳಿಗೂ ಎಫ್ಸಿ ಮಾಡಿಕೊಡ್ತಾ ಇದ್ರು. ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ದೇ ತಡ ಆರ್ಟಿಒ ಅಧಿಕಾರಿಗಳಿಗೆ ಈಗ ಡವಡವ ಶುರುವಾಗಿದೆ. ಈ ದೃಶ್ಯದಲ್ಲಿರೋ ಬಸ್ನೊಮ್ಮೆ ನೋಡಿ. ಬಸ್ ಬಿಡಿ ಭಾಗಗಳೆಲ್ಲ ಉದುರಿ ಹೋಗಿವೆ, ಸೀಟ್ಗಳೆಲ್ಲ ಕೊಳೆತು ಹೋಗಿವೆ, ಟೈರ್ಗಳೆಲ್ಲ ಕಿತ್ತು ಹೋಗಿವೆ. ಯಾವ ಆಂಗಲ್ನಲ್ಲೂ ಇದು ಸಂಚರಿಸೋಕೆ ಅರ್ಹವಿಲ್ಲ. ಈ ಕಿತ್ತೋದ್ ವಾಹನ ಗುಜರಿಗೆ ಹಾಕೋಕಷ್ಟೇ ಯೋಗ್ಯ. ಇಂಥ ಡಕೋಟಾ ಬಸ್ಗೆ ನಮ್ಮ ಆರ್ಟಿಒ ಅಧಿಕಾರಿಗಳು ಎಫ್ಸಿ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ರು ಅಂದ್ರೆ ನೀವು ನಂಬಲೇಬೇಕು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ ಎಫ್ಸಿ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಮಲಿಂಗಾರೆಡ್ಡಿ. ಎಸ್, ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೆ ಯಾವುದೇ ತಪಾಸಣೆ ಮಾಡದೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ನೀಡ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ ಆರ್ಟಿಒ ಅಧಿಕಾರಿಗಳು ಎಫ್ಸಿ ಮಾಡಿಕೊಡೋದನ್ನ ಸುದ್ದಿ ಮಾಡಿತ್ತು. ಚಿತ್ರದುರ್ಗದಲ್ಲಿ ನಿಂತಿರುವ ಬಸ್ಗೆ ಕೋಲಾರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ದನ್ನ ವರದಿ ಮಾಡಿತ್ತು. ಪ್ರಯಾಣಿಕರ ಜೀವದ ಜೊತೆ ಆರ್ಟಿಒ ಅಧಿಕಾರಿಗಳು ಚೆಲ್ಲಾಟವಾಡ್ತಿರೋದನ್ನ ಬಟಾಬಯಲು ಮಾಡಿತ್ತು. ಖಂಡಿತ ಇದೊಂದು ರೀತಿಯಲ್ಲಿ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್, ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ ಆರ್ಟಿಒ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ
ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ ಸರೆಂಡ್ರಲ್ಲಿದೆಯಾ ಅನ್ನೋಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದು ಕಾಣುತ್ತೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ದರೆ ಇವತ್ತೇ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ RTO ಅಧಿಕಾರಿಗಳಿಗೆ ಈಗ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಗುಜರಿ ಬಸ್ಗಳಿಗೂ FC ಮಾಡಿಕೊಡ್ತಾ ಇದ್ರು. ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ದೇ ತಡ RTO ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿದೆ. ಈ ದೃಶ್ಯದಲ್ಲಿರೋ ಬಸ್ನೊಮ್ಮೆ ನೋಡಿ. ಬಸ್ ಬಿಡಿ ಭಾಗಗಳೆಲ್ಲ ಉದುರಿ ಹೋಗಿವೆ, ಸೀಟ್ಗಳೆಲ್ಲ ಕೊಳೆತು ಹೋಗಿವೆ, ಟೈರ್ಗಳೆಲ್ಲ ಕಿತ್ತು ಹೋಗಿವೆ. ಯಾವ ಆಂಗಲ್ನಲ್ಲೂ ಇದು ಸಂಚರಿಸೋಕೆ ಅರ್ಹವಿಲ್ಲ. ಈ ಕಿತ್ತೋದ್ ವಾಹನ ಗುಜರಿಗೆ ಹಾಕೋಕಷ್ಟೇ ಯೋಗ್ಯ. ಇಂಥ ಡಕೋಟಾ ಬಸ್ಗೆ ನಮ್ಮ RTO ಅಧಿಕಾರಿಗಳು FC ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ರು ಅಂದ್ರೆ ನೀವು ನಂಬಲೇಬೇಕು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ FC. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಮಲಿಂಗಾರೆಡ್ಡಿ. ಎಸ್, ಗುಜರಾತ್ ಮಹಾರಾಷ್ಟ್ರ ರಾಜ್ಯದ ವಾಹನಗಳಿಗೆ ಯಾವುದೇ ತಪಾಸಣೆ ಮಾಡದೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ನೀಡ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಟೈರ್ಗಳಿಲ್ಲದೆ ನಿಂತಿರುವ ಗುಜರಿ ಬಸ್ಗೂ RTO ಅಧಿಕಾರಿಗಳು FC ಮಾಡಿಕೊಡೋದನ್ನ ಸುದ್ದಿ ಮಾಡಿತ್ತು. ಚಿತ್ರದುರ್ಗದಲ್ಲಿ ನಿಂತಿರುವ ಬಸ್ಗೆ ಕೋಲಾರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ದನ್ನ ವರದಿ ಮಾಡಿತ್ತು. ಪ್ರಯಾಣಿಕರ ಜೀವದ ಜೊತೆ RTO ಅಧಿಕಾರಿಗಳು ಚೆಲ್ಲಾಟವಾಡ್ತಿರೋದನ್ನ ಬಟಾಬಯಲು ಮಾಡಿತ್ತು. ಖಂಡಿತ ಇದೊಂದು ರೀತಿಯಲ್ಲಿ RTO ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್, ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ RTO ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ ಸರೆಂಡ್ರಲ್ಲಿದೆಯಾ ಅನ್ನೋಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದು ಕಾಣುತ್ತೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ದರೆ ಇವತ್ತೇ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ RTO ಅಧಿಕಾರಿಗಳಿಗೆ ಈಗ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.